ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ರಸಮ್ ಮಾಡಿದ್ವಿ ಮನೇಲಿ. ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊಳಕೆ ಕಟ್ಟಿದ್ವಿ. ಮೊಳಕೆ ಕಾಳನ್ನ ಮತ್ತು ಸಬ್ಬಕ್ಕಿ ಸೊಪ್ಪಿತ್ತು ಮನೇಲಿ, ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಅದಕ್ಕೆ ಫಸ್ಟ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 2 ದಪ್ಪದಾಗಿರೋ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಆ ಸಬ್ಬಕ್ಕಿ ಸೊಪ್ಪನ್ನ ಮತ್ತು ಮೊಳಕೆ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟೆ. 2ರಿಂದ 3 ಕೂಗಿಸ್ಕೊಂಡೆ ನಾನು. ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಕರಿಬೇವು ಹಾಕ್ಕೊಂಡು, ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೊಂಡು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಿಮ್ಗೆ ಆ್ಯಕ್ಚುಲಿ ಎಲ್ಲ ಹೇಳಿರ್ತೀನಿ, ಈರುಳ್ಳಿನ ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟೇ ಟೇಸ್ಟ್ ಇರುತ್ತೆ ಅಂತ. ಸೊ ನಾನು ಕೂಡ ಇಲ್ಲಿ ತುಂಬ ರೋಸ್ಟ್ ಅಂತಲೂ ಮಾಡಿಲ್ಲ. ನೋಡ್ತಾ ಇದ್ದೀರಲ್ಲ, ಹಸಿ ವಾಸನೆ ಹೋಗೋ ಗಂಟ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡೆ. ಈ ಥರ ಕಲರ್ ಬರಬೇಕು. ಮೊಳಕೆ ಕಾಳು ಏನು ಬೆನಿಫಿಟ್ ಅಂತ ಅಂದರೆ ತುಂಬ ತಂಪು ಅಂತಾರೆ. ಅದು ಸಾಂಬಾರು ಕೂಡ ತುಂಬ ಟೇಸ್ಟ್ ಇರುತ್ತೆ. ಇನ್ನೊಂದು ಸಲ ಸಾಂಬಾರನ್ನ ಮಾಡಿ ತೋರಿಸ್ತೀನಿ. ಇವತ್ತು ಪಲ್ಯ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಪಲ್ಯ ಮಾಡಿದೆ. ಮತ್ತು ಮೊಳಕೆ ಕಾಳನ್ನ ಮನೇಲೇ ಹೇಗೆ ಮೊಳಕೆ ಕಟ್ಟೋದು ಅಂತಂದರೆ, ಒಂದಿನ ಹುಳ್ಳಿಕಾಳನ್ನ ಫುಲ್ ನೆನೆಸಿಡಬೇಕು. ಮಾರನೇ ದಿನ ಇದ್ದು ಆ ನೀರನ್ನ ಸೋಸಿ ಬಟ್ಟೆಯಲ್ಲಿ ಕಟ್ಟಿಟ್ಟು, ಅದ್ರ ಮೇಲೆ ಭಾರವಾದಂಥ ಬಟ್ಟೆಯಲ್ಲಿ ಮೂಟೆ ಹೇಗೆ ನಾವು ಇದು ಮಾಡ್ತೀವಿ ಆ ಥರ ಫುಲ್ಲು ನೀರನ್ನ ಹಿಂಡಿಬಿಟ್ಟು ಬಟ್ಟೆ ಕಟ್ಟಿಬಿಟ್ಟು ಅದ್ರ ಮೇಲೆ ಭಾರವಾದಂಥ ಒಂದು ವಸ್ತು ಏನಾದರೂ ಇಟ್ಟು ಪ್ಲೇಟ್ ಮುಚ್ಚಿದ್ರೆ ಅದು ಮೊಳಕೆ ಬರುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಾಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಒಂದು 2 ನಿಮಿಷ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಂಡು, ಬೇಕಾದಷ್ಟು ಉಪ್ಪು, ಒಣಗಿದ ಮೆಣಸಿನ್ಕಾಯಿ ಬೇಡ ಅಂತಂದರೆ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೋತಾರೆ. ಚಿಲ್ಲಿ ಪೌಡ್ರು ನನಗೆ ನಮ್ಮ ಮನೇಲಿ ಲೈಕ್ ಆಗಲ್ಲ. ಸೊ ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಫೈನಲಾಗಿ ಕಾಯಿ ತುರಿನ ಹಾಕ್ಕೊಂಡ್ರೆ ಮೊಳಕೆ ಕಾಳಿನ ಪಲ್ಯ ರೆಡಿ. ಅದು ಮನೇಲೇ ಕಟ್ಟಿರೋಂಥ ಮೊಳಕೆ ಕಾಳು. ಔಟ್ಸೈಡೆಲ್ಲ ಒಂದು 10 ರುಪೀಸಿಗೆ ಸ್ವಲ್ಪನೇ ಕೊಡ್ತಾರೆ, ಅದು ಪಲ್ಯ ಮಾಡೋದಕ್ಕೆ ಆಗಲ್ಲ. ಇದಾದರೆ ನೋಡಿ, ಮನೇಲಿ ಕಟ್ಟಿದ್ರೆ ತುಂಬ ಹೊಟ್ಟೆ ತುಂಬಾ ತಿನ್ನೋ ಥರ ಫೀಲ್ ಆಗುತ್ತೆ. ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ. ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಇದನ್ನು ನಾವು ಚಪಾತಿಗೂ ಕೂಡ ಪಲ್ಯವಾಗಿ ತೊಗೋಬೋದು. ದೋಸೆಗೂ ಚೆನ್ನಾಗಿರುತ್ತೆ ಚಟ್ನಿ ಇದ್ದರೆ. ಒಟ್ಟಿನಲ್ಲಿ ಪಲ್ಯ ನನ್ನ ಮಗನಿಗಂತೂ ಇದನ್ನು ಬರೀದೇ ಹಾಕ್ಕೊಟ್ರೆ ತಿಂದ್ಕೊಳ್ತಾನೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಮನೆ ಸ್ಟೈಲ್ನ ಅಡುಗೆಗಳನ್ನ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೈನಲಿ ಮೊಳಕೆ ಕಾಳಿನ ಪಲ್ಯ ರೆಡಿ ಆಯಿತು. ಈ ಥರ ಬರುತ್ತೆ ಫೈನಲ್ ಲುಕ್ಕು. ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ಬೊಂಬಾಟಾಗಿ ಬಂದಿತ್ತು. ಹಾಗೆ ತಿನ್ಕೋಬೋದು. ಮಕ್ಕಳಿಗೆ ಜಂಕ್ ಫುಡ್ಸು ಇದು ಬದಲು ಕೊಡಿಸೋ ಬದಲು ಈ ಥರ ಟ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆ್ಯಂಡ್ ರಸಮ್ ನೋಡಿ, ರಸಮ್ಗೆ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಒಂದು ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಬ್ಯೂಟಿ ಟಿಪ್ಸ್ ಮತ್ತು ರಾಯರ್ ಇನ್ಫಾರ್ಮೇಷನ್ನ ಕೊಡೋಣ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿ ಫಸ್ಟು. ಸಬ್ಸ್ಕ್ರೈಬ್ ಆದರೆ ನನ್ನ ವೀಡಿಯೋಸ್ನಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ನು ನೀವು ನೋಡ್ಬೋದು. ಬೇಗ ಮೊಳಕೆ ಕಾಳಿನ ಪಲ್ಯ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ದ ಚಾನಲ್.